ಸ್ನೇಹಿತರೆ, ಕಲ್ಯಾಣಿ ಹಿಡನ್ ವೈಬ್ಸ್ಗೆ ಸ್ವಾಗತ. ನಾನು ನಿಮ್ಮ ಮೋಹನ್ ದಾಸ್ ಮಾಡೋ ನಮಸ್ಕಾರಗಳು. ಇವತ್ತು ಉಳಿದ 4 ರಾಶಿಗಳಿಗೆ ಅಂದರೆ ಧನುರಾಶಿ, ಮಕರ ರಾಶಿ, ಕುಂಭರಾಶಿ ಹಾಗೂ ಮೀನ ರಾಶಿಯವರಿಗೆ ಗುರುವಿನ ಬಲ ಹೇಗಿದೆ ಅಂತ ತಿಳಿಯೋಣ. ಮೊದಲಿಗೆ ಧನುರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. ಈ ವರ್ಷ ನಿಮ್ಮ ವಾಸಸ್ಥಾನ ಇರುವ ಜಾಗದಿಂದ ದೂರ ಹೋಗುವಿರಿ. ಹಳೆಯ ರೋಗಗಳು ಉಲ್ಬಣಿಸಬಹುದು. ಹೊಸ ಕಾಯಿಲೆ ಕಾಣಿಸಿಕೊಳ್ಳಬಹುದು. ಅಂದರೆ ಹೊಟ್ಟೆ ನೋವು, ವಾಂತಿ ಭೇದಿ ಆಗಾಗ ಅನುಭವಿಸಲಿದ್ದೀರಿ. ನಿಮ್ಮವರಿಂದಲೇ ಬೇಜಾರಾಗಬಹುದು. ನಿಮ್ಮ ಮನೆಯವರಿಂದಲೇ ದುಃಖ ಬರುವ ಸಂಭವವಿದೆ. ಅಕ್ಕಪಕ್ಕದವರಿಂದ ತೊಂದರೆನೂ ನೀವು ಅನುಭವಿಸಬಹುದು. ಆದರೆ ಹಿರಿಯರ ಆಸ್ತಿಯಲ್ಲಿ ಪಾಲು ಸಿಗುವ ಅದೃಷ್ಟವಿದೆ. ಇದಕ್ಕೆಲ್ಲ ಪರಿಹಾರಾರ್ಥವಾಗಿ ಏನು ಮಾಡಬೇಕು ಅಂದರೆ ಧ್ಯಾನ ಮಾಡಿ, ಗುರುಚರಿತ್ರೆ ಪಾರಾಯಣ ಮಾಡಿ, ದೇವಿಗೆ ಕುಂಕುಮಾರ್ಚನೆ, ಗಣಪತಿಗೆ ಏನಾದರೂ ನೈವೇದ್ಯ ಮಾಡಿ. ಇದರಿಂದ ನಿಮಗೆ ಮನಃಶಾಂತಿ ಸಿಗಬಹುದು. ಮಕರ ರಾಶಿಯವರಿಗೆ ಗುರುಬಲ ಹೇಗಿದೆ ಅಂತೇಳಿ ತಿಳಿಯೋಣ. ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯಲಿವೆ. ನಿಮ್ಮ ಸಂಗಾತಿಗೆ ಒಳ್ಳೆಯ ಸಮಯ. ಚರ್ಚೆ, ವಾದ ವಿವಾದಗಳಿಂದ ದೂರವಿರಿ. ನೀವು ಒಳ್ಳೆಯ ಯೋಜನೆ ಅಂದರೆ ಪ್ಲ್ಯಾನಿಂಗ್ ಮಾಡುವವರಾದರೆ ಈ ವರ್ಷ ಹಾಗೆಯೇ ನಡೆಯುವುದು. ಯಾವುದೇ ಯೋಜನೆ ಇಲ್ಲವೆಂದರೆ ಸ್ವಲ್ಪ ಕಷ್ಟಕರವಾಗಬಹುದು. ತೀರ್ಥಯಾತ್ರೆಗಳನ್ನು ಈ ವರ್ಷ ಜಾಸ್ತಿ ಮಾಡುವಿರಿ. ಪರಿಹಾರಾರ್ಥವಾಗಿ ಹನುಮಾನ್ ಚಾಲೀಸ ಪಠಿಸಿ, ಹಳದಿ ಕಲರ್ ಹೆಚ್ಚು ಉಪಯೋಗಿಸಿ, ಗಣೇಶನ ಆರಾಧನೆ ಮಾಡಿ. ಕುಂಭರಾಶಿಯವರಿಗೆ ಕೆಲಸದಲ್ಲಿ ಬಡ್ತಿ, ನಿಮ್ಮ ವರ್ಕ್ ಪ್ಲೇಸ್ನಲ್ಲಿ ನಿಮಗೆ ಗೌರವ ಜಾಸ್ತಿ ಆಗಲಿದೆ. ಜಗಳ ಕದನದಿಂದ ದೂರವಿರಿ. ಮನೆ ಬದಲಾವಣೆ ಅಥವಾ ಹೊಸ ಮನೆ ಖರೀದಿಯ ಚಾನ್ಸ್ ಇದೆ. ಹೊಸ ವಾಹನ ಖರೀದಿಯ ಯೋಗವೂ ಇದೆ. ಆದರೆ ಎಲ್ಲವೂ ನಿಮ್ಮ ಬಜೆಟ್ ನೋಡಿಕೊಂಡು ಮಾಡಿದರೆ ಒಳ್ಳೆಯದು. ನಷ್ಟಗಳ ಸಂಭವವೂ ಇದೆ. ಹಾಗೆಯೇ ಗಾಡಿ ಓಡಿಸುವಾಗ ಹುಷಾರಾಗಿರಬೇಕು. ಸಾಧ್ಯವಾದರೆ ಡ್ರೈವರನ್ನು ಇಟ್ಕೊಳ್ಳಿ. ಇಲ್ಲ ಸದ್ಯಕ್ಕೆ ಬಸ್ ಅಥವಾ ಟ್ಯಾಕ್ಸಿನಲ್ಲಿ ಓಡಾಡಿ. ಹಾಗೆಯೇ ಆರೋಗ್ಯದ ಕಡೆಗೂ ಜಾಸ್ತಿ ಗಮನ ಕೊಡಬೇಕಾಗಿ ಬರುವುದು. ಪರಿಹಾರಾರ್ಥವಾಗಿ ಹನುಮಾನ್ ಚಾಲೀಸವನ್ನು ಪಠಿಸಿ, ತೀರ್ಥ ಸ್ನಾನ, ತೀರ್ಥಯಾತ್ರೆ ನೀವು ಈ ವರ್ಷ ಮಾಡಿದರೆ ಒಳ್ಳೆಯದು. ಹಾಗೂ ಯಾವುದಾದರೂ ಮಂತ್ರವನ್ನು ದಿನಾ ಜಪಿಸೋ ಕ್ರಮವನ್ನು ಇಟ್ಕೊಳ್ಳಿ. ಮೀನರಾಶಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ. ನಿಮ್ಮ ಸಂಗಾತಿ ಹಾಗೂ ಮಕ್ಕಳ ಆರೋಗ್ಯ ಕೂಡ ಕೆಡುವುದು. ಮಕ್ಕಳಿಂದಲೂ ಸ್ವಲ್ಪ ಕಷ್ಟವೇ. ಆದರೆ ಬೆಳೆದ ಮಕ್ಕಳಿದ್ದರೆ ಅವರಿಗೆ ಕೆಲಸ, ಮದುವೆ ನಡೆಸಬಹುದು. ಕೆಲವು ಅನರ್ಥಗಳಿಂದ ನಿಮ್ಮ ಸ್ಥಾನಕ್ಕೆ ಚ್ಯುತಿ ಬರಲಿದೆ. ಇದರಿಂದ ಮನಸ್ಸು ಸ್ಥಿರವಾಗಿರುವುದಿಲ್ಲ. ಆದರೆ ನಾನಾ ಮೂಲಗಳಿಂದ ಧನಲಾಭವೂ ಆಗುವುದು. ಹಾಗೆಯೇ ಖರ್ಚು ಕೂಡ ಅಷ್ಟೇ ಆಗುತ್ತದೆ. ವಿದೇಶ ಪ್ರಯಾಣದ ಯೋಗವಿದೆ. ಪರಿಹಾರಾರ್ಥವಾಗಿ ಹಳದಿ ವಸ್ತ್ರ, ಹಳದಿ ಹಣ್ಣು ದಾನ ಮಾಡಿ. ಸಾಧ್ಯವಾದವರು ಸುವರ್ಣ ದಾನ ಮಾಡಿದರೆ ಉತ್ತಮ ಫಲ ಕಾಣಬಹುದು. ದೇವಿ ಸ್ತುತಿ, ಆಂಜನೇಯನ ಸೇವೆ ನಿಮಗೆ ಪರಿಹಾರ. ಸ್ನೇಹಿತರೆ, ಇಂದು 4 ರಾಶಿಗಳ ಗುರುಬಲ ಹೇಗಿದೆ ಅಂತ ತಿಳಿದುಕೊಂಡ್ರಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಮ್ಮ ಗುರುಚರಿತ್ರೆಯ ಮುಂದಿನ ಅಧ್ಯಾಯಗಳನ್ನು ನೋಡಿ. ಕಲ್ಯಾಣಿ ಹಿಡನ್ ವೈಬ್ಸ್ನ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಂದಿನಂತೆ ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಹೇಳುತ್ತಾ ನಮಸ್ಕಾರ, ಧನ್ಯವಾದಗಳು.